ನನಗನ್ಸುತ್ತೆ ಈ ಕಾರ್ಯಕ್ರಮಗಳನ್ನ ಯಾವುದು ಗ್ಯಾರಂಟಿಗಳನ್ನ ರೂಪಿಸಿದ್ದೀವಿ 2023ರಲ್ಲಿ ಮೇಯಲ್ಲಿ ಸರ್ಕಾರ ಬಂದ ಮೇಲೆ ಅನೌನ್ಸ್ಮೆಂಟ್ ಮಾಡಿದ್ವಿ. ಜೂನಿಂದಲೇ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಗ್ಯಾರಂಟಿ ಶಕ್ತಿ ಯೋಜನೆ ಇತ್ತು, ಅದನ್ನು ರೋಲ್ಔಟ್ ಮಾಡಿದ್ದೀವಿ ಜೂನ್ 13ಗೆ. ಅದಾದಮೇಲೆ ನಾನು 1 ಜುಲೈಯಲ್ಲಿ ನಾನು ಫೈನಾನ್ಸ್ ಸೆಕ್ರೆಟರಿ ACS ಫೈನಾನ್ಸ್ ಆಗಿ ಜಾಯ್ನ್ ಆದಾಗ ಆ ಒಂದು ಬೈ ಸೆಪ್ಟೆಂಬರ್ ಅಕ್ಟೋಬರು ಎಲ್ಲ ಗ್ಯಾರಂಟೀಸ್ಗಳನ್ನ ರೋಲ್ಔಟ್ ಮಾಡಿದ್ದೇವೆ. ಇಷ್ಟೊಂದು ಅಲ್ಪ ಕಾಲದಲ್ಲಿ ಇಷ್ಟು ದೊಡ್ಡ ಒಂದು ಯೋಜನೆ 12-13 ಮಿಲಿಯನ್ ಫಲಾನುಭವಿಗಳಿಗೆ ಅವರ ಬ್ಯಾಂಕ್ ಖಾತೆಗಳಿಗೆ ಜೋಡಣೆ ಮಾಡಿ ಕಾರ್ಯಕ್ರಮ ರೋಲ್ಔಟ್ ಮಾಡಿರೋದು ಭಾಳ ದೊಡ್ಡ ಸಾಧನೆ ಅಂತ ನನಗನ್ಸುತ್ತೆ. ಆದರೆ ಅದರಲ್ಲಿ ಕೆಲವರು ಅನರ್ಹರಿಗೂ ಸಿಕ್ಕಿದೆಯಾ, ಅದರಿಂದ ಸರ್ಕಾರದ ಹಣ ಪೋಲಾಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. CAG ರಿಪೋರ್ಟು ಕೂಡ ಇದ್ರ ಬಗ್ಗೆ ಬಂದಿದೆ, ನಾನು ಒಪ್ತೇನೆ. ಆದರೆ ನಾನು ಇದನ್ನು ಬಹುತೇಕ ದೊಡ್ಡ ಪ್ರಮಾಣದಲ್ಲಿ ಇದು ದುರುಪಯೋಗ ಆಗಿದೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ತಯಾರಿಲ್ಲ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಈಗ 28,000 ಕೋಟಿ ದುಡ್ಡು ಗೃಹಲಕ್ಷ್ಮಿಗೆ ಹೋಗ್ತಾ ಇದೆ. ಅವರು CAG ಅವರು ಒಂದು 200 ಕೋಟಿ 250 ಕೋಟಿ ಇದು ಬೇರೆ ಖಾತೆಗಳಿಗೆ ಹೋಗಿದೆ ಅಂತ ಒಂದು ಮಾಡಿದ್ದಾರೆ. 200 ಕೋಟಿ ಅಥವಾ 250 ಕೋಟಿ ಸಣ್ಣ ಅಮೌಂಟ್ ಅಲ್ಲ, ಬಟ್ ನಮ್ಮ ಇಡೀ 28,000 ಕೋಟಿ ಯೋಜನೆ ಅಡಿಯಲ್ಲಿ ಆ್ಯಸ್ ಎ ಪರ್ಸೆಂಟೇಜ್ ಅದು ಸ್ಮಾಲ್ ಆಗುತ್ತದೆ. ಅದನ್ನು ಈಗ ನಾವು ಅದನ್ನು ಕೂಡ ಸ್ವಲ್ಪ ಸರಿಪಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಪರಿಷ್ಕರಣೆ ಮಾಡೋದಕ್ಕೆ ಒಂದು ರೀತಿಯ ರೀಸರ್ವೆ ಅದನ್ನು ನಾವು ಯೂಶ್ವಲಿ ಎಲ್ಲ ಬ್ಯಾಂಕ್ಗಳು KYC ಮಾಡ್ತಾರೆ, ನೋ ಯುವರ್ ಕಸ್ಟಮರ್ ಅಂತ ಮಾಡ್ತಾರೆ. ಅದರಿಂದ ನಾವು ಕೂಡ ಒಂದು ನೋ ಯುವರ್ ಕಸ್ಟಮರ್ ಥರ ಒಂದು KYC ಮಾಡಬೇಕು ಅಂತ ಈಗಾಗಲೇ ಗೃಹಜ್ಯೋತಿಯಲ್ಲಿ ಸರ್ವೆ ಸ್ಟಾರ್ಟ್ ಆಗಿದೆ. ಗೃಹಲಕ್ಷ್ಮಿಯಲ್ಲೂ ಕೂಡ ಇದನ್ನು ಸರ್ವೆ ಸ್ಟಾರ್ಟ್ ಮಾಡ್ತೇವೆ. ಸರ್ವೆ ಸ್ಟಾರ್ಟ್ ಮಾಡಿಬಿಟ್ಟು ಇದರಲ್ಲಿ ಅನರ್ಹರು ಏನಿದ್ದಾರೆ, ಕೆಲವರು ಗಂಡಸರು ತೊಗೊಳ್ತಿರ್ಬೋದು, ಅದು ಒಂದು. ಎರಡನೇದು ಒಬ್ಬರದ್ದು 2-3 ಖಾತೆಗಳು ಇರಬಹುದು, ಅಥವಾ ಆ ಥರ ಸಮಸ್ಯೆಗಳು ಇದ್ದಾಗ ಅದಕ್ಕೆ ನಾವು ಒಂದು ಮೊಬೈಲ್ ನಂಬರು, ಒಂದು ಬ್ಯಾಂಕ್ ಅಕೌಂಟು, ಒಂದು ಆಧಾರ್, ಈ ಮೂರನ್ನು ಕೂಡ ಜೋಡಣೆ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಬ್ಯಾಂಕ್ ಸೇಮ್ ಮೊಬೈಲ್ ಫೋನು ಅದೇ ಆಧಾರ್ ನಂಬರ್ಗೆ ಲಿಂಕ್ ಆಗಿರಬೇಕು, ಅದೇ ಆಧಾರ್ ನಂಬರು ಅದೇ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು, ಮತ್ತು ಬ್ಯಾಂಕ್ ಅಕೌಂಟಲ್ಲೂ ಕೂಡ ಒಂದು ಮೊಬೈಲ್ ಫೋನ್ ಕೊಡಬೇಕಾಗುತ್ತೆ. ಸೊ ಅದಕ್ಕೂ ಆ 3 ಆಲ್ ಪುಟ್ ಟುಗೆದರ್ ನಾವು ಒಂದಕ್ಕೊಂದು ಜೋಡಣೆ ಮಾಡಿಬಿಟ್ರೆ ಬಹುತೇಕ ಡಿಡ್ಯೂಪ್ಲಿಕೇಶನ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಆ ಒಂದು ದೃಷ್ಟಿಯಲ್ಲಿ ಒಂದು ಸರ್ವೆಯನ್ನು ರೂಪಿಸ್ತಾ ಇದ್ದೀವಿ. ಬಟ್ ನಮಗೇನು ಚಾಲೆಂಜ್ ಏನಾಗಿದೆ ಅಂದರೆ ಎಲ್ಲ ರೀತಿಯ ಸರ್ವೆಗಳು ನಡೀತಾ ಇದ್ದಾವೆ. ಈಗ SIR ನಡೀತಾ ಇದೆ. SIRಲ್ಲಿ ಮಾಡೋರು ಯಾರು? BLO ಅಂದರೆ ಯಾರು? ಅಂಗನವಾಡಿ ಕಾರ್ಯಕರ್ತೆಯರು. ಈಗ ಪದೇ ಅವ್ರನ್ನೇ ನಾವು ಹೇಳಬೇಕಾ? ಅದಕ್ಕೆ ನಾವು ಏನು ಬೇರೆ ರೀತಿಯ ಸರ್ವೆ ಮಾಡಬೇಕಾ ಅಂತ ಒಂದು ನಾವು ಯೋಚನೆ ಮಾಡಿದ್ದೀವಿ. ಅದರಲ್ಲಿ ನನ್ನ ಸ್ಪೆಸಿಫಿಕ್ ಪಾತ್ರ ಏನು ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನೀವು ಸ್ವಲ್ಪ ಆದಷ್ಟು ಬೇಗ ಒಂದು ಸರ್ವೆ ಮಾಡಿಸಿ ಕರೆಕ್ಟಾಗಿ ಇದನ್ನು ಒಂದು ದಾರಿಗೆ ತರಬೇಕು. ಯಾಕಂದರೆ ಇದರಲ್ಲಿ ಏನಾದರೂ ಆ ಥರ ಲೀಕೇಜಸ್ ಇದ್ದರೆ ಅದನ್ನು ಕೂಡಲೇ ಪ್ಲಗ್ ಮಾಡಬೇಕು ಅಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಅದನ್ನು ಓವರಾಲ್ ಸೂಪರ್ವೈಸ್ ಮಾಡ್ತಾಯಿದ್ದೀನಿ. ಗವರ್ನೆನ್ಸ್ ಡಿಪಾರ್ಟ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಕಡೆ, ಆಮೇಲೆ ಆಹಾರ ಮತ್ತು ನಾಗರಿಕ ಸರಬರಾಜು, ಇಷ್ಟು ಇಲಾಖೆಗಳು ಬಹುತೇಕ ಇದರಲ್ಲೇ ನಮಗೆ ಇರೋದು. ಆಮೇಲೆ ಯುವ ನಿಧಿ ಭಾಳ ಸಣ್ಣ ಸ್ಕೀಮ್ ಇದೆ, ಅದರಲ್ಲಿ ನಮಗೇನು ಜಾಸ್ತಿ ಕಂಪ್ಲೇಂಟ್ಸ್ ಬರ್ತಾ ಇಲ್ಲ. ಶಕ್ತಿಯಲ್ಲೂ ಕೂಡ ಕಂಪ್ಲೇಂಟ್ಸ್ ಇಲ್ಲ. ಶಕ್ತಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ರಿಗೂ ಯಾಕೆ ಕೊಡ್ತೀರಿ ಅನ್ನೋ ಒಂದು ಮಾತ್ರ ಹೇಳ್ತಾ ಇದ್ದಾರೆ. ಅದು ಇಟ್ಸ್ ಅ ಪಾಲಿಸಿ ಡಿಸಿಷನ್. ನಮಗನ್ಸುತ್ತೆ ಮಹಿಳಾ ಸಬಲೀಕರಣದ ದಿಶೆಯಲ್ಲಿ ಅನೇಕ ಒಂದು ಅದರಿಂದ ಆಗ್ತಾ ಇರುವಂತಹ ಏನು ಪರಿಣಾಮಗಳಿದ್ದಾವೆ, ಅದು ಒಳ್ಳೆಯ ಪರಿಣಾಮಗಳು. ನಾವು ಯೋಚನೆ ಮಾಡದೇ ಇರುವಂಥ ಪರಿಣಾಮಗಳು ಕೂಡ ಬರ್ತವೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಣ್ಮಕ್ಕಳಿಗೆ ಒಂದು ಏಜೆನ್ಸಿ ಕೊಡುವಂತಹ ಒಂದು ಕೆಲಸ ಅದು ಮಾಡ್ತದೆ. ಯಾಕಂದರೆ ಅವರು ಗಂಡಸರ ಪರ್ಮಿಷನ್ ತಗೊಂಡು, ಅವರು ಗಂಡ ಇರ್ಬೋದು, ಅಣ್ಣ ಇರ್ಬೋದು, ತಂದೆ ಇರ್ಬೋದು, ಅವರ ಪರ್ಮಿಷನ್ ತೊಗೊಂಡೇ ಎಲ್ಲಾದರೂ ಹೊರಗಡೆ ಹೋಗಬೇಕು. ಈಗ ಯಾರನ್ನೂ ಕೇಳದೆ ಹೋಗ್ಬೋದು. ಆ ರೀತಿ ಯಾಕಂದರೆ ಲಿಂಗತ್ವ ಸಮಾನತೆಯನ್ನು ತರಬೇಕು ಅನ್ನೋ ಒಂದು ಇದರಲ್ಲಿ. ಆಮೇಲೆ ನಾವು ಏನು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ 52,000 ಕೋಟಿಯಲ್ಲಿ, ಅದರ 10% ಗೋಸ್ ಟು ಶಕ್ತಿ. ಅದರಲ್ಲೂ ಕೂಡ ಆದರೂ ಕೂಡ ಒಂದು ಸ್ಮಾರ್ಟ್ ಕಾರ್ಡ್ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಸ್ವಲ್ಪ ಹೆಚ್ಚಿನ ಒಂದು ನಿಯಂತ್ರಣ ತರಬಹುದು ಅನ್ನೋ ಒಂದು ಚರ್ಚೆ ಇದೆ. ಅದರಿಂದ ಸ್ಮಾರ್ಟ್ ಕಾರ್ಡ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ಗೆ ಹೇಳಿದೆ. ಅದನ್ನು ಅವರು ಮಾಡ್ತಾರೆ. ಶಕ್ತಿಯಲ್ಲಿ ನಮಗೆ ಆಗ್ತಾ ಇರುವಂತಹ ಇನ್ನೊಂದು ಸ್ವಲ್ಪ ಪ್ರತಿಕೂಲ ಪರಿಣಾಮ ಏನು ಅಂತ ಹೇಳಿದ್ರೆ,
ಬಸ್ಸುಗಳಲ್ಲಿ ಓವರ್ ಕ್ರೌಡಿಂಗ್ ಆಗ್ತಾಯಿದೆ. ಬಸ್ಸುಗಳಲ್ಲಿ ಓವರ್ ಕ್ರೌಡಿಂಗ್ ಆಗ್ತಾ ಇರೋದ್ರಿಂದ ಗಂಡಸರು ವಿಶೇಷವಾಗಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ, ನಮಗೆ ಜಾಗ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಅದು ಸ್ವಲ್ಪ ಹೆಚ್ಚಿನ ಬಸ್ಸುಗಳ ಡಿಪ್ಲಾಯ್ಮೆಂಟ್ ಮಾಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ನಾವು ಒತ್ತು ಕೊಡಬೇಕಾಗಿರೋದ್ರಿಂದ ಬಸ್ಸುಗಳ ಕೊರತೆ ಇದೆ. ಎಲ್ಲ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳಲ್ಲಿ ಬಸ್ಸುಗಳ ಕೊರತೆ ಇದೆ. ಅದರಿಂದ ಹೆಚ್ಚಿನ ಬಸ್ಸುಗಳನ್ನ ಕೊಟ್ಟು ಸ್ವಲ್ಪ ಬೇರೆ ಪ್ಯಾಸೆಂಜರ್ಗಳಿಗೆ ಅನಾನುಕೂಲ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದು ನಮ್ಮ ಸ್ಟಡೀಸಲ್ಲೂ ಕೂಡ ನಮಗೆ ಗೊತ್ತಾಗಿದೆ, ತಿಳಿದು ಬಂದಿದೆ. ಹಾಗಾಗಿ ಆ ಕಡೆಯೂ ಕೂಡ ನಾವು ಗಮನ ಹರಿಸಬೇಕು ನಾವು ಯೋಚನೆ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಕೂಡ ನಾವು ಸೂಚನೆಗಳು ಕೊಟ್ಟಿದ್ದೇವೆ.